ಹಲೋ ಬೆಸ್ಟೀಸ್, ಇವತ್ತಿನ ರೆಸಿಪಿ ಸಿಂಪಲ್ ರೆಸಿಪಿ ಉಪ್ಮಾ. ಇದು ಸೂಜಿ ಉಪ್ಮಾ. ಒಂದು ಕಡಾಯಿನಲ್ಲಿ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಸಣ್ಣ ಸೈಜ್ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. 1 ಕಪ್ ರವೆ ತೊಗೊಂಡ್ರೆ 2.5 ಕಪ್ ನೀರು ಹಾಕಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆದ ತಕ್ಷಣ ಈಗ ನೀರು ಹಾಕಬೇಕು. 2.5 ಕಪ್ ನೀರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಲೇಟ್ ಮುಚ್ಚಿಡಬೇಕು. ನೀರು ಚೆನ್ನಾಗಿ ರೋಲಿಂಗ್ ಬಾಯ್ಲ್ ಆಗಬೇಕು. ಈ ಸ್ಟೇಜಲ್ಲೇ ನಾವು ರವೆ ಹಾಕಬೇಕು. ರವೆ ಹಾಕ್ತಾನೆ ಕಳಿಸ್ತಾ ಇರಬೇಕು. ಮತ್ತೊಂದು ಸತಿ ಕಲಸಿ ಸ್ಟವ್ ಆಫ್ ಮಾಡಬೇಕು. ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು. ಚೆನ್ನಾಗಿ ಕರ್ಗೋಗುತ್ತೆ, ಬಾಯಿಗೆ ಇಟ್ಟಿದ ತಕ್ಷಣವೇ ಕರ್ಗೋಗುತ್ತೆ. ಅಷ್ಟೇ ಸಿಂಪಲ್ ಆ್ಯಂಡ್ ಟೇಸ್ಟಿ ಉಪ್ಮಾ ರೆಡಿ ಆಗುತ್ತೆ. ಯಾವಾಗಾದರೂ ಬೋರ್ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಮೇಲೆ ಅವತ್ತು ಬೆಳಗ್ಗೆ ಎದ್ದ ಕೂಡಲೇ 5-10 ಮಿನಿಟ್ಸಲ್ಲಿ ಆಗೋದು ಇದೇ ರೆಸಿಪಿನೇ. ಉಪ್ಮಾ ತಿನ್ನಲ್ಲ ಅನ್ನೋರು ಚೆನ್ನಾಗಿ ತಿಂತಾರೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಿಂಬೆಹಣ್ಣು ಉಪ್ಪಿನಕಾಯಿ ಕೊಡಬೇಕು. ಈ ಸೂಜಿ ಉಪ್ಮಾಗೆ ನಾವು ರೆಡಿಯಾಗಿ ಯಾವಾಗಲೂ ಶೇಂಗಾ ಪುಡಿ, ನಿಂಬೆಹಣ್ಣು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ ಯಾವಾಗಲೂ.